ರಾಜ್ಯದ ಕಲಬುರಗಿಯಲ್ಲಿ ಮದುವೆ ಮೆರವಣಿಗೆಯಲ್ಲಿ ಮಾರಕಾಸ್ತ್ರ ಪ್ರದರ್ಶನ ನಡೆದಿದೆ. ಬಹಿರಂಗವಾಗಿ ಮಾರಕಾಯುಧ ಪ್ರದರ್ಶಿಸಿದ ವಿಡಿಯೋ ವೈರಲ್. ಮದುವೆ ಮೆರವಣಿಗೆಯಲ್ಲಿ ಈ ಎಡವಟ್ಟು ಸಂಭವಿಸಿದೆ. ಮದುವೆ ಮೆರವಣಿಗೆಯಲ್ಲಿ ಸಂಭ್ರಮ ಇರಬೇಕೇ ಹೊರತಾಗಿ ತಲವಾರು ಡ್ರ್ಯಾಗನ್ಗಳಲ್ಲ. ಬಹಿರಂಗವಾಗಿ ಮಾರಕಾಯುಧ ಪ್ರದರ್ಶಿಸಿದ ಕೆಲ ಕಿಡಿಗೇಡಿಗಳು. ಮದುವೆ ಮೆರವಣಿಗೆಯಲ್ಲಿ ಈ ಎಡವಟ್ಟು ಸಂಭವಿಸಿದೆ. ಕಲಬುರಗಿಯ ಶಕ್ತಿನಗರದ ಬಡಾವಣೆಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಮೇಹು ಡಾನ್ ಚಿತ್ರದ ಹಾಡಿಗೆ ಹುಚ್ಚೆದ್ದು ಕುಣಿದಿದ್ದ ಯುವಕರು ಮಾರಕಾಯುಧ ಯುವಕರ ಈವರೆಗೂ ಯಾವುದೇ ಕ್ರಮ ಆಗಿಲ್ಲ. ವಿಡಿಯೋ ವೈರಲ್ ಆಗಿದ್ದು ಪರವಿರೋಧ ಚರ್ಚೆಗೆ ಕಾರಣವಾಗಿದೆ. ಕಲಬುರಗಿ ಮದುವೆ ಮೆರವಣಿಗೆಯಲ್ಲಿ ಮಾರಕಾಸ್ತ್ರ ಪ್ರದರ್ಶನ ಅದು ಅಪರಾಧ. ಐಪಿಸಿಯಲ್ಲೂ ಅಪರಾಧ, BNS ಅಲ್ಲೂ ಅಪರಾಧವೇ. ಬಹಿರಂಗವಾಗಿ ನೀವೊಂದು ವೆಪನ್ ಅನ್ನ ಪ್ರದರ್ಶನ ಮಾಡ್ತೀರಿ ಅನ್ನೋದಾದ್ರೆ ಆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ನೀವು. ಆ ಫೋಟೋದಲ್ಲಿ ಆತ ವೆಪನ್ ಅನ್ನು ತೋರಿಸ್ತಾನೆ. ಯಾರಿಗೆ ತೋರಿಸೋದು ಆತ? ಒಂದು ಆಡಿಯೋ ಪ್ಲೇ ಆಗುತ್ತೆ. ಮೇಹು ಡಾನ್ ಎನ್ನುವಂಥ ಹಿಂದಿ ಚಿತ್ರದ ಹಾಡು. ಆ ಹಾಡಿಗೆ ತಕ್ಕನ ಹಾಗೆ ಈತ ಡ್ಯಾನ್ಸ್ ಮಾಡೋದು. ಆ ಡ್ಯಾನ್ಸ್ ಮಾಡುವ ಕೈಗಳಲ್ಲಿ ಕತ್ತಿಗಳೇ ಯಾಕೆ? ಡ್ಯಾನ್ಸ್ ಮಾಡೋದಕ್ಕೆ ಬೇಕಾಗಿರೋದು ನಿಮ್ಮಲ್ಲಿನ ಟ್ಯಾಲೆಂಟು. ಕೈಕಾಲು ನೆಟ್ಟಗಿದ್ರೆ ಸಾಕಲ್ವಾ? ಕೈಯಲ್ಲಿ ತಲವಾರು ಯಾಕೆ ಹಿಡ್ಕೋಬೇಕು? ಈ ಪ್ರಕರಣವನ್ನ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಬೇಕು. ಯಾವನೋ ಸುಬ್ರಾಯಿ ಬರ್ತಾನೆ, FIR ಆಗ್ತಾನೆ, ದೂರು ಕೊಡ್ತಾನೆ, ಕಾಯೋದಕ್ಕೆ ಹೋಗಬಾರ್ದು. ಸಮಾಜಕ್ಕೆ ಆತಂಕ ಮೂಡಿಸುವಂತಹ ಯಾವುದೇ ಪ್ರಕರಣಗಳು ವ್ಯಕ್ತವಾದಾಗ ಖಾಕಿ ತೊಟ್ಟಿರೋ ಪೊಲೀಸರು ಅಲರ್ಟ್ ಆಗಬೇಕು. ಸುಮೋಟೋ ಪ್ರಕರಣವನ್ನು ದಾಖಲಿಸಬೇಕು. ಕಾನೂನಲ್ಲಿ ಸುಮೋಟೋ ಮತ್ತೆ ಹಾಕಿರೋದು. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಬೇಕಾಗಿತ್ತು, ಆದರೆ ಈವರೆಗೂ ಆಗಲಿಲ್ಲ. ಜನಾಕ್ರೋಶ ಶುರುವಾಗಿದೆ. ಮಾಡಿದವನು ಪ್ರಭಾವಿನೋ, ಆತನಿಗೆ ರಾಜಕಾರಣದ ಸಪೋರ್ಟ್ ಇದೆಯೋ, ರಾಜಕೀಯದ ಬೆಂಬಲ ಇದೆಯೋ, ಇವೆಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಕ್ಕೆ ಹೋಗಬಾರದು. ತಕ್ಷಣ ನೋಡಿ, ಸಾಮಾಜಿಕವಾಗಿ ತಲವಾರು ತೋರಿಸೋದು, ಗನ್ ತೋರಿಸೋದು ಎದುರಿದ್ದವನನ್ನ ಭಯಪಡಿಸುವ ರೀತಿಯದು. ಭಯೋತ್ಪಾದನೆ ಅಂತ ಕರಿತೀವಿ. ಭಯವನ್ನ ಯಾರು ಉತ್ಪಾದನೆ ಮಾಡ್ತಾರೋ ಅವರೇ ಭಯೋತ್ಪಾದಕರು. ಅದು ಯಾವುದೇ ರೂಪದಲ್ಲಿರಲಿ, ಭಯವನ್ನು ಉತ್ಪಾದಿಸಬಾರ್ದು ಸಮಾಜದಲ್ಲಿ. ಅಲ್ಲಿ ನೋಡಿ, ಜನ ನೆರೆದಿರ್ತಾರೆ, ನಾಗರಿಕರು ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಗರ್ಭಿಣಿ ಹೆಣ್ಮಕ್ಳು ಇರ್ತಾರೆ. ಆ ಸಂದರ್ಭದಲ್ಲಿ ನೀವು ಹೂಮಾಲೆಯನ್ನ ಕೈಯಲ್ಲಿ ಹಿಡ್ಕಬೇಕಾಗಿರೋ ಹೊತ್ತಲ್ಲಿ ತಲವಾರು ಕತ್ತಿಗಳನ್ನು ಹಿಡ್ಕೊಂಡ್ರೆ ಹೆಂಗ್ರಯ್ಯ? ಮದುವೆ ಮೆರವಣಿಗೆಯಲ್ಲಿ ಎಡವಟ್ಟು ಸಂಭವಿಸಿದೆ. ಕಲಬುರಗಿ ಶಕ್ತಿನಗರದ ಬಡಾವಣೆಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಮೇಹು ಡಾನ್ ಚಿತ್ರದ ಹಾಡಿಗೆ ಹುಚ್ಚೆದ್ದು ಕುಣಿದಿದ್ದ ಯುವಕರು ಮಾರಕಾಯುಧ ಯುವಕರು ತೋರಿಸಿದ್ರು ಕೂಡ ಕ್ರಮ ಆಗಿಲ್ಲ. ವಿಡಿಯೋ ವೈರಲ್ ಆಗಿದ್ದು ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.